ನೀವೇನಾದ್ರೂ ನಿಮ್ಮ ಹೀರೋನ ಈ ತರ ಎಡಿಟ್ ಮಾಡ್ಬೇಕಾ ಮತ್ತೆ ಈ ತರ ಎಡಿಟ್ ಮಾಡ್ಬೇಕಾ? ಬನ್ನಿ ನಾನು ಇವತ್ತು ಹೇಳ್ಕೊಡ್ತೀನಿ ಯಾವ ರೀತಿ ಅಂತ. ನಿಮ್ಮ ಹೀರೋನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೋಬಹುದು. ಅದೇ ರೀತಿ ನಿಮ್ಮನ್ನು ಕೂಡ ನೀವು ಎಡಿಟ್ ಮಾಡ್ಕೋಬಹುದು ಮುಖಾಂತರ. ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ಫ್ರೀ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ವರ್ಕ್ ಮಾಡಬಹುದು ಅಂತ. ಇದಕ್ಕೆ ಬೇಕಾಗಿರೋದು ಓನ್ಲಿ ನಿಮ್ಮ ಮೊಬೈಲ್ ಮತ್ತೆ ಗೂಗಲ್ ಅಕೌಂಟ್ ಇದೆ ಸಾಕು. ಬನ್ನಿ ಜೆಮಿನಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು, ಗೂಗಲ್ ಚಾಟ್ ಜಿಪಿಟಿ ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ. ಎರಡೇ ಸ್ಟೆಪ್ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಕ್ರೀನ್ ರೆಕಾರ್ಡ್ ಆಗಿ ತೋರಿಸ್ತೀನಿ, ಪಕ್ಕದಲ್ಲಿ ನೋಡು ಬನ್ನಿ. ಗಾಯ್ಸ್ ಬನ್ನಿ ತೋರಿಸ್ತೀನಿ ಇವಾಗ ನಿಮ್ಮ ಮೊಬೈಲ್ ನಲ್ಲಿ. ನಿಮ್ಮ ಮೊಬೈಲ್ ಯಾವ ರೀತಿ ಮಾಡಬಹುದು ಅಂತ ಮೊದಲು ನಮ್ಮ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡು ಪಕ್ಕದಲ್ಲಿ ಸ್ಕ್ರೀನ್ ಹಾಕ್ತೀನಿ. ನೋಡ್ಬಿಟ್ಟು ಚಾಟ್ ಜಿಪಿಟಿ ಅಂತ ಟೈಪ್ ಮಾಡಿ. ಚಾಟ್ ಜಿಪಿಟಿ ಇರುತ್ತಲ್ವ ಆಲ್ರೆಡಿ ನಿಮ್ಮ ಹತ್ರ, ಚಾಟ್ ಜಿಪಿಟಿ ಸರ್ಚ್ ಮಾಡಿ, ಸರ್ಚ್ ಕೊಡಿ, ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅದರಲ್ಲಿ ಬಂದ್ಬಿಟ್ಟು ವಾಟ್ ಕ್ಯಾನ್ ಐ ಹೆಲ್ಪ್ ಅಂತ ಇರ್ತದೆ, ಕೆಳಗಡೆ ಆಸ್ಕ್ ಎನಿಥಿಂಗ್ ಇರುತ್ತಲ್ವ, ಆಸ್ಕ್ ಎನಿಥಿಂಗ್ ಕ್ಲಿಕ್ ಮಾಡಿ. ಅದರಲ್ಲಿ ಕನ್ನಡದಲ್ಲೇ ಕೊಡ್ರಿ. ನಾನು ಈ ಪ್ರಾಂಪ್ಟ್ ನ ಇಂಗ್ಲಿಷ್ ಅಲ್ಲಿ ಕೊಡ್ಬೋದು, ಕನ್ನಡದಲ್ಲಿ ಕೂಡ ಯಾವುದೇ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅದು. ಸೊ ಡೈರೆಕ್ಟ್ ಆಗಿ ನಾನು ಕನ್ನಡದಲ್ಲಿ ಕೊಡ್ತೀನಿ. ಫಸ್ಟ್ ನಾನು ಒಂದು ಇಮೇಜ್ನ ಅಂದ್ರೆ ನನಗೆ ಒಂದು ಇಮೇಜ್ ಬೇಕಲ್ವ, ಇಮೇಜ್ ಕೊಡ್ಬೇಕಲ್ವ. ಸೊ ಅದಕ್ಕಾಗಿ ನಾನು ಒಂದು ಇಮೇಜ್ನ ಎಡಿಟ್ ಮಾಡ್ಬೇಕು. ಯಾವ ರೀತಿ ಅಂದರೆ ಇಮೇಜ್ ಅಪ್ಲೋಡ್ ಮಾಡ್ತೀನಿ ಅಂತ ಫಸ್ಟ್ ಹೇಳ್ರಿ. ನಾನು ಇಮೇಜ್ ಅಪ್ಲೋಡ್ ಮಾಡ್ತೀನಿ ಆ ಇಮೇಜ್ಗೆ. ಆಮೇಲೆ ಆ ಇಮೇಜ್ಗೆ ಅಂತ ಒಂದು ಕಾಮೆಂಟ್ ಕೊಡ್ರಿ. ಅಲ್ಲಿ ಕೊಡ್ರಿ ನಿಮ್ಗೆ ಯಾವ ರೀತಿ ಬೇಕು ಅಂತ. ಎಕ್ಸಾಂಪಲ್ಲು ಈಗ ಒಂದು ರೈತನ್ ತರ ಬೇಕು ಅಥವಾ ಒಂದು ಏನೋ ತರ ಬೇಕು, ಹಾಲಿವುಡ್ ಫಿಲ್ಮ್ ತರ ಬೇಕಂದ್ರೆ ತೋರಿಸ್ತೀನಿ ಬರೀ. ಈಗ ಹಾಲಿವುಡ್ ಹೀರೋ ತರ ಬೇಕಂತ ಹೇಳ್ತೀನಿ, ಹಾಲಿವುಡ್ ಸೆಟಪ್ ಅಲ್ಲಿ ಇರಲಿ ಅಂತ. ಹಾಲಿವುಡ್ ಗೆಟಪ್ ಇರಲಿ. ನೆಕ್ಸ್ಟ್ ಸೇಮ್ ಅದೇ ಹಾಲಿವುಡ್ ಡಾಟಾ ಅಟ್ಮಾಸ್ಫಿಯರ್ ವಿತ್ ಅಟ್ಮಾಸ್ಫಿಯರ್ ಅಂತ ಕೊಟ್ಟರೆ ಅಟ್ಮಾಸ್ಫಿಯರ್ ಕೂಡ ಅದಕ್ಕೆ ಬರುತ್ತೆ. ವಿತ್ ಅಟ್ಮಾಸ್ಫಿಯರ್ ಇಮೇಜ್ ಇಷ್ಟಿರಲಿ ಸೇಮ್ ಕರೆಕ್ಟ್. ಇಷ್ಟು ಕೊಟ್ರಿ ನಿಮ್ಗೆ ಯಾವ ರೀತಿ ಬೇಕೋ ಅಂದ್ರೆ ಹಾಲಿವುಡ್ ಅಟ್ಮಾಸ್ಫಿಯರ್ ಬೇಕೋ ಯಾವ ರೀತಿ ಬೇಕೋ ಆ ರೀತಿ ಕೊಡ್ರಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಕಾಮ ಕೊಡ್ರಿ ಇನ್ನೊಂದು. ಅಲ್ಲಿ ಬಂದ್ಬಿಟ್ಟು ನಿಮಗೆ ಅಟ್ಮಾಸ್ಫಿಯರ್ ಅಂತ ಕೊಟ್ಟಾದ್ಮೇಲೆ ನಿಮಗೆ ಇಮೇಜ್ ಯಾವ ಕ್ವಾಲಿಟಿ ಬೇಕಂತ ಕೇಳಿ. 4K ಮತ್ತು ನೆಕ್ಸ್ಟ್ ಜೂಮ್ ಇರಲಿ. ಈ ಥರ ಕೊಟ್ಟಾದ್ಮೇಲೆ ಅದು ಕೊಟ್ರಿ ಡೈರೆಕ್ಟಾಗಿ ಯಾವ ರೀತಿ ಅಂತಂದರೆ ನನಗೆ ಇಮೇಜ್ ಫ್ರಾಮ್ ಕೊಡು ಇಂಗ್ಲೀಷಲ್ಲಿ, ಲಾಸ್ಟ್ ಇಂಗ್ಲೀಷಲ್ಲಿ ಅಂತ ಕೊಡಿ, ಇಲ್ಲ ಅದು ಕನ್ನಡದಲ್ಲೇ ಕೊಟ್ಬಿಡುತ್ತೆ. ಅದಕ್ಕೆ ಕೊಟ್ಟರು ಕೂಡ ಓಕೆ. ನಿಮಗೆ ಸೆಂಡ್ ಬಟನ್ ಒತ್ತಿಕ್ರಿ. ಈ ಥರ ಸೇಮ್ ಬರುತ್ತೆ, ಇಮೇಜ್ ಫ್ರಾಮ್ ಬರುತ್ತೆ. ಈ ಒಂದು ಇಮೇಜ್ ಇಂಗ್ಲೀಷಲ್ಲಿ ಕೊಡುತ್ತೆ ಅದು ಯಾವ್ಯಾವ ರೀತಿ ಅಂತ ಡ್ರಾಮೆಟಿಕ್ ಆಗಿ ಬ್ಯಾಕ್ಗ್ರೌಂಡ್ ಆಗಲಿ A to Z ಕೊಡುತ್ತೆ. ಅದನ್ನು ನೀವೇನು ಕಾಪಿ ಮಾಡ್ಕೋಬೇಕಷ್ಟೇ. ಯೂಸಿಂಗ್ ಅದು ಇಮೇಜ್ ಪ್ರಾಂಪ್ಟ್ ಇದೆ ಅಲ್ವಾ, ಅದು ಅಷ್ಟು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿಕೊಂಡು ಇಷ್ಟಾಯ್ತು, ಇಲ್ಲಿ ಚಾಟ್ ಜಿಪಿಟಿ ಕೆಲಸ ಮುಗೀತು. ಅಂದ್ರೆ ನೀವು ಒಂದು ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಈ ಥರ ಮುಗೀತು. ಇದೇ ರೀತಿ ನೀವು ಕೊಡ್ತಿರ್ಬೇಕಾದ್ರೆ ನಾನು ಒಂದು ಇಮೇಜ್ ಅಪ್ಲೋಡ್ ಮಾಡ್ತೀನಿ ಅಂತಂದಿನಿ. ನೀವು ನಾವು ಒಂದರ ಮಾಡ್ಬೋದು, ಎರಡರ ಮಾಡ್ಬೋದು, ಮೂರಾದರೂ ಮಾಡ್ಬೋದು. ಓಕೆ, ನೀವು ಎಷ್ಟು ಮಾಡ್ತೀರ ಅಷ್ಟು ಕೊಡ್ಬೋದು. ನಾನೀಗ ಒಬ್ಬನ ತೋರಿಸ್ತಿದ್ವಲ್ವಾ, ಸೊ ಅದೇ ರೀತಿ ಎಲ್ಲದೂ ಮಾಡ್ಬೋದು. ಅದಕ್ಕೋಸ್ಕರ ಇದು ಇಲ್ಲಿಗೆ ಆಯ್ತು, ಇದು ಚಾಟ್ ಜಿಪಿಟಿದು. ನೆಕ್ಸ್ಟ್ ಇಲ್ಲಿಗೆ ಹೋಗ್ಬೇಕಂದ್ರೆ ಜೆಮಿನಿ ಎಐಗೆ ಹೋಗ್ಬೇಕು. ಇಲ್ಲಿಗೆ ಬಂದು ಜೆಮಿನಿ ಎಐ ಅಂತ ಕ್ಲಿಕ್ ಮಾಡಿ. ಜೆಮಿನಿ ಎ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಗೂಗಲ್ ಜೆಮಿನಿ ಬರುತ್ತೆ ಫಸ್ಟ್ ಲಿಂಕ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಬೇಡ ಅಂತ ಅಂದರೆ ಇಲ್ಲಿ ಗೂಗಲ್ ಎ ಸ್ಟುಡಿಯೋ ನ್ಯಾನೋ ಸ್ಟುಡಿಯೋ ಅಂತ ಇರುತ್ತೆ. ಸೊ ನ್ಯಾನೋ ಬನಾನಾ ಕೇಳಿರೋದಲ್ಲ, ಗಿಬ್ಲಿ ಆರ್ಟ್ ಎಲ್ಲ ಮಾಡ್ತೀವಿ ಅದೇ ಆ್ಯಪ್. ಅದು ಕ್ಲಿಕ್ ಮಾಡಿ ಅದರಲ್ಲಿ ಬಂದ್ಬಿಟ್ಟು ಇದರಲ್ಲಿ ಫ್ರೀ ಇರುತ್ತೆ ಮತ್ತೆ ಪೇಡ್ ಆಪ್ಷನ್ ಇರುತ್ತೆ. ಇದರಲ್ಲಿ ನೀವು ನ್ಯಾನೋ ಬನಾನಾ ಸ್ಟೇ ಆಫ್ ದ ಆರ್ಟ್ ಇಮೇಜ್ ಜನರೇಟ್ ಫ್ರೀ ಆಯ್ತಲ್ಲ, ಆ ಫ್ರೀ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಾಂದರೆ ಪೇಡ್ ಆಗಿರುತ್ತೆ ಮೊದಲಿಗೆ. ಅದು ಕೆಳಗಡೆಗೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಫೈಲ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೋದು. ಈ ಎಕ್ಸಾಂಪಲ್ ನಾನು ಯಾರ್ದೊಬ್ರದ್ದು ಸಿನಿಮಾ ಆಕ್ಟರ್ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ದರ್ಶನ್ ಸೆಲೆಕ್ಟ್ ಮಾಡ್ಕೊತೀನಿ. ರಾಬರ್ಟ್ ಫಿಲ್ಮ್ ದರ್ಶನ್ ಎಂದಿದ್ದು ಕಾಪಿ ಮಾಡ್ಕೊಂಡಿರ್ತಾರಲ್ಲ ಫಸ್ಟಿಗೆ ಚಾಟ್ ಜಿಪಿಟಿಲಿ, ಅದನ್ನು ತಂದು ಇಲ್ಲಿಗೆ ಪೇಸ್ಟ್ ಮಾಡ್ಬೇಕು. ನೀವು ಪೇಸ್ಟ್ ಮಾಡಿ ರನ್ ಕಂಟ್ರೋಲ್ ಕೊಡ್ರಿ. ಸೊ ವಿತಿನ್ ಎ ಸೆಕೆಂಡ್ 10 ಸೆಕೆಂಡ್ 15 ಸೆಕೆಂಡಲ್ಲಿ ಬಂದು ಹೋಗುತ್ತೆ ನಿಮ್ದು ಆಲ್ರೆಡಿ. ಬೇಕಾದ್ರೆ ನೋಡಿ ಈಗ ಯಾವ ರೀತಿ ಬರುತ್ತೆ ಅಂತಂದರೆ. ನೆಕ್ಸ್ಟ್ ಇದ್ರ ಮೇಲೆ ನಿಮಗೆ ಅವನು ಇಮೇಜ್ ಕರೆಕ್ಟಾಗಿ ಬಂತು, ಇಮೇಜ್ ಸ್ವಲ್ಪ ಕರೆಕ್ಟಾಗಿ ಬಂತು ಸೇವ್ ಮಾಡ್ಕೋಬೋದು. ನೋಡಿ ಹಾಲಿವುಡ್ ಅಂತ ಕೊಟ್ಟಿದ್ದೆ, ಸೇಮ್ ಹಾಲಿವುಡ್ ಪರ್ಸನಾಲಿಟಿ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಹಾಲಿವುಡ್ ಪರ್ಸನಾಲಿಟಿ ಪರ್ಫೆಕ್ಟಾಗಿ ಬಂದಿದೆ ಅದು. ಸೊ ಸ್ಪೈಡರ್ ಮ್ಯಾನ್ ಆಗಲಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡ್ಬೋದು. ನಾವು ಪರ್ಫೆಕ್ಟಾಗಿ ಹಾಲಿವುಡ್ ಕೊಟ್ಟಿದ್ದಿಲ್ಲ, ಸೊ ಆ ಸಿನಿಮಾ ರೀತಿ ಬಂದಿದೆ. ಇದೇ ರೀತಿ ನೀವು ಕೂಡ ಬೇರೆ ಇಮೇಜಸ್ನ ಕ್ರಿಯೇಟ್ ಮಾಡ್ಕೋಬೋದು. ನಾನು ಕೂಡ ಇಮೇಜಸ್ ಕ್ರಿಯೇಟ್ ಮಾಡೋದೆಲ್ಲ ಇದೇ ರೀತಿ. ನೋಡಿ ಮತ್ತೆ ಇದಾದ್ಮೇಲೆ ಮತ್ತೆ ಬೇರೆಯವ್ರು ಬೇಕಾ, ಬೇರೆಯವ್ರದ್ದು ಕೂಡ ಸೇಮ್ ಅಪ್ಲೋಡ್ ಫೈಲ್ ಅಂತ ಹೋಗಿ ನೆಕ್ಸ್ಟ್ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಇಮೇಜ್ ಬೇಕಾ ಆ ಇಮೇಜು. ಈಗ ಮತ್ತೆ ಸುದೀಪ್ ಅಂತ ತಗೊತೀನಿ, ಸುದೀಪ್ ಸರ್ದು. ನೋಡಿ ಸುದೀಪ್ ಅವ್ರನ್ನ ತಗೊಂಡೆ. ಅಲ್ಲಿ ಕೂಡ ಸೇಮ್ ಪ್ರಾಂಪ್ಟ್ನ ಅಪ್ಲೋಡ್ ಮಾಡ್ತೀನಿ. ನೀವು ಪ್ರಾಂಪ್ಟ್ ಅಲ್ಲಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಬೇಕಾದ್ರೆ ನಿಮ್ಗೆ ಇಷ್ಟ ಇದ್ರೆ ಅದೇ ಪ್ರಾಂಪ್ಟ್ ಹಾಕ್ಬೋದು, ಇಲ್ಲ ಬೇರೆ ಪ್ರಾಂಪ್ಟ್ ಹಾಕ್ಬೋದು. ಏನು ಹಾಕಿದ್ರು ಒಂದೇ, ಯಾಕಂದ್ರೆ ಅದ್ರ ಏನೇನು ಕೊಟ್ಟಿರ್ತಾರೆ ಅಲ್ಲೇ ಆಗುತ್ತೆ. ನೋಡ್ರಿ ಈಗ ಇಲ್ಲಿ ಸ್ಟೈಲಿಶ್ ಹಾಲಿವುಡ್ ಔಟ್ಫಿಟ್ ಅಂತ ಐತಲ್ವಾ, ನಾನೇನು ಕೊಡ್ತೀನಿ ಅಂತಂದರೆ ಐರನ್ ಮ್ಯಾನ್. ಒಂದು ನಿಮಿಷ,
ಇಲ್ಲಿ ಹಾಲಿವುಡ್ ಅಂತ ಅಲ್ವಾ, ಇಲ್ಲಿ ಪ್ರಾಂಪ್ಟ್ ಅಲ್ಲಿ ಸ್ಟೈಲಿಶ್ ಐರನ್ ಮ್ಯಾನ್ ಅಂತ ಕೊಡ್ತೀನಿ. ಐರನ್ ಮ್ಯಾನ್ ಅಂತ ಕೊಡ್ತೀನಿ, ಏನ್ ಬರುತ್ತೆ ನೋಡೋಣ. ಐರನ್ ಮ್ಯಾನ್ ಹಾಲಿವುಡ್ ಸೆಟಪ್ ಅಂತ ಆಗುತ್ತೆ ಈಗ. ಅದಕ್ಕೆ ಏನ್ ತಿಳ್ಕೊಳ್ಳುತ್ತೆ ಈಗ, ಐರನ್ ಮ್ಯಾನ್ ಹಾಲಿವುಡ್ ಅಂತ ಬರುತ್ತೆ. ಬಟ್ ಇನ್ನೊಂದು ಏನಂತಂದ್ರೆ ಆಲ್ರೆಡಿ ಪ್ರಾಂಪ್ಟ್ ಫುಲ್ ಕೊಟ್ಟಿರ್ತಾರಲ್ವಾ, ಸೊ ಅದು ಆಲ್ರೆಡಿ ಅಡ್ಜಸ್ಟ್ ಆಗಿರುತ್ತೆ ಅದು ಯಾವ ರೀತಿ ಕೊಡುತ್ತೆ ಅಂತ. ಈಗ ದರ್ಶನ್ ಅವ್ರದ್ದು ಈ ತರ ಬಂತು, ಸುದೀಪ್ ಅವ್ರದ್ದು ಈ ತರ ಬಂತು, ಹೌದಾ ಹೇಳಿಲ್ವಾ? ನೋಡಿ ಡ್ರೆಸ್ ಸೆನ್ಸ್ ಹೇಗಿದೆ, ಸೇಮ್ ಹಾಲಿವುಡ್ ರೇಂಜಿಗೆ ಇದೆ ಇದು. ಇದೇ ರೀತಿ ನಿಮಗೂ ಬೇರೆ ಬೇರೆ ಬೇಕಾದ್ರೆ, ಈಗ ಆಲ್ರೆಡಿ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ನೋಡ್ರಿ. ರೈತರದ್ದು ಅಪ್ಲೋಡ್ ಮಾಡಿದ್ದೀನಿ, ಹಾಲಿವುಡ್ ಅಪ್ಲೋಡ್ ಮಾಡಿದ್ದೀನಿ, ಮತ್ತೆ ಮಾರ್ವೆಲ್ಸ್ ಅಪ್ಲೋಡ್ ಮಾಡಿದ್ದೀನಿ, ಸುಮಾರು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ನೀವು ಇದೇ ರೀತಿ ಬೇರೆ ವಿಡಿಯೋಸ್ನು ಮಾಡ್ಕೋಬಹುದು. ನಿಮ್ಗೆ ಇಷ್ಟ ನಿಮ್ ಫೋಟೋ ಕೂಡ ಹಾಕಬಹುದು. ನೀವು ಈ ತರ ಫಿಲ್ಮ್ ಆಕ್ಟರ್ದಲ್ಲ, ಬೇರೆ ಫಿಲ್ಮ್ ಆಕ್ಟರ್ದು ಕೂಡ ಅಥವಾ ನಿಮ್ ಫೋಟೋ ಹಾಕೊಂಡು ಕೂಡ ನೀವು ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ಇದು ಕೂಡ ಫ್ರೀ ಆಗಿರುತ್ತೆ. 2 ಸ್ಟೆಪ್ಪಲ್ಲಿ ಆಗಿತ್ತು ಇದು. ಯಾವುದೇ ರೀತಿ ಫ್ರೀ ಅಲ್ಲ, ಯಾವುದೇ ರೀತಿ ದುಡ್ಡು ಕೊಟ್ಟು ಮಾಡೋದಿಲ್ಲ, ಫ್ರೀ ಆಗಿರುತ್ತೆ. ಸೊ ಇದರಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.